ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ವೀರಭದ್ರನವರೇ, ರಾಕ್ಷಸನಿಗೆ ಬೆಂಕಿ ಇಕ್ಸ್ಬೇಕು. ಆದಷ್ಟು ಬೇಗ ಬಂದ್ಬಿಡಿ. ನೀವಿಲ್ಲ ಅಂದ್ರೆ ಸಂದಾಕಿರಕ್ಕಿಲ್ಲ. ಆಟದಾಗ ನೀವು ಇರಲೇಬೇಕು. ಏನಪ್ಪ, ಮನುರಾಣಿ ಇನ್ನೂ ಬಂದಿಲ್ಲ. ಯಾರನ್ನಾರು ಕಳಿಸಿ ನೋಡಕ್ ಹೇಳ್ಬಾರ್ದ? ಅತ್ತೆ, ಮೊದಲೇ ವ್ರತ ಅವ್ರಿಗೆ ಕಾಡಿಗೆ ಹೋಗಿದ್ದಾರೆ. ವ್ರತ ಮುರಿಯೋ ಹಾಗಿಲ್ಲ. ಕತ್ಲೆ ಬೇರೆ ಆಗಿದೆ. ನಿಧಾನಕ್ಕೆ ಬರ್ತಾರೆ. ಮೊದಲು ಇಲ್ಲಿ ನಡಿಬೇಕಾಗಿರೋ ಕೆಲಸ ಮಾಡೋಣ. ರೀ, ಬನ್ನಿ. ಈ ಗೊಂಬೆಗೇನೆ ಬೆಂಕಿ ಹಚ್ಚೋದು. ರಾಕ್ಷಸನ್ ಯಾಕೆ ಸುಡ್ತಾರೆ? ಕತ್ಲೆನ ಸರಿಸ್ಬೇಕು, ಬೆಳಕನ್ನ ತರಬೇಕು. ಇದರಲ್ಲಿ ಇನ್ನೊಂದು ಒಳ ಅರ್ಥ ಏನಂದ್ರೆ, ನಮ್ಮೊಳಗಿರೋ ಕೆಟ್ಟತನನೇ ಆ ರಾಕ್ಷಸ, ಅಥವಾ ಕತ್ಲು ಅಂತಲೂ ಹೇಳ್ಬೋದು. ಆ ಕತ್ಲನ್ನ ಹೋಗಿಸ್ಬೇಕು ಅಂತಂದ್ರೆ ಬೆಂಕಿ ಅನ್ನೋ ಬೆಳಕು ಅಥವಾ ಒಳ್ಳೆತನ ಬರಬೇಕು. ಸೊ ಒಳ್ಳೆತನದಿಂದ ಕೆಟ್ಟತನನ ನಾಶ ಮಾಡೋದೇ ಈ ಹಬ್ಬದ ಉದ್ದೇಶ. ವಾ ಬಾ 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 ಏಟೊಂದು ತಿಳ್ಕೊಂಡಿದೀಯ ಪಾರು. ಹಂಗಿದ್ಮ್ಯಾಕೆ ಬೆಂಕಿನ ನೀನೇ ಹಚ್ಬೇಕು. ಅಗತ್ಯವಾಗಿ ಆಗಬಹುದು. ಪಾರ್ವತಿ ಮಾತ್ರ ಯಾಕೆ, ನಮ್ಮ ದೇವಪುತ್ರ ಶಿವು ಇದಾನಲ್ಲ, ಇಬ್ರು ಸೇರಿ ಹಚ್ಚಲಿ. ಆಗ್ಲಿ. ಅಲ್ಲ ಮಾವ, ದೊಡ್ಡವ್ರು ನೀವೆಲ್ಲ ಇರ್ಬೇಕಾದ್ರೆ ನಾವು ಅನ್ಸೋದು ಸರಿ ಹೋಗಿಲ್ಲ. ನೀವು ಮಾಡಿ. ಅಯ್ಯೋ, ಮಾತು ದೊಡ್ಡವರು ಚಿಕ್ಕವ್ರದಲ್ಲ, ಮನ್ಸಲ್ಲಿರೋ ಭಾವನೆಗಳು ಮುಖ್ಯ. ಅದಕ್ಕೆ ಹೇಳ್ತಾ ಇರೋದು ಶಿವ, ನೀನೇ ಹಚ್ಚು. ಅಲ್ಲ, ಅದಂಗಲ್ಲ. ಶಿವ ಹಚ್ಚಪ್ಪ ನೀನು. ತಕ್ಕ ನೀನು ಹಚ್ಚ ಹಚ್ಚ. ಹಚ್ಚ.